ನೀವೇನು ಹೇಳಕ್ ಇಷ್ಟಪಡ್ತೀರಾ ಮಹಿಳಾ ಕೃಷಿಕರಿಗೆ? ಮೇಡಮ್, ಇದರಲ್ಲಿ ಮಹಿಳೆ ಮತ್ತೆ ಜೆಂಟ್ಸ್ ಎರಡರಲ್ಲೂ ಯಾವುದೇ ವ್ಯತ್ಯಾಸ ಬರಲ್ಲ. ಇನ್ನು ನೀವು ಈ ಒಂದು ಆಪ್ ಅನ್ನ ಯಾವ ರೀತಿ ನೋಡ್ತೀರಾ, ಅಂದ್ರೆ ಯಾವ ರೀತಿ ಇದು ಸಹಕಾರ ಆಗ್ತಾ ಇದೆ ಜನರಿಗೆ ಅನ್ನುವಂಥದ್ದು? ನೀವು ಕೆಲವೊಂದು ನ್ಯೂಸ್ ಚಾನಲ್ ಈ ಆ್ಯಪ್ ಬಗ್ಗೆ ತಪ್ಪು ಮಾಹಿತಿ ಎಲ್ಲನೂ ಬಂದಿದ್ದುಂಟು. ನಾವು ಅವಾಗ ನೋಡಿ ಎಂತೆಂಥ ತಪ್ಪೆಲ್ಲ ಮಾಡೋರಿದ್ದಾರೆ. ಸೊ ಆ ತಪ್ಪು ಅಂತ ಗೊತ್ತಾದ್ಮೇಲೆ ಹಂಗಾದ್ರೆ ಸರಿ ಯಾವುದು ಅಂತ ಅವರು ತೋರಿಸ್ಬೋದಾಗಿತ್ತು. ಆ್ಯಪ್ ಇಲ್ಲಿರುವಂತಹ ಕೋರ್ಸ್ಗಳಿರ್ಬೋದು, ಇಲ್ಲಿ ಬಿಸ್ನೆಸ್ ರಿಲೇಟೆಡ್, ಫಾರ್ಮಿಂಗ್ ರಿಲೇಟೆಡ್, ಅಥವಾ ಏನು ಪರ್ಸನಲ್ ಫೈನಾನ್ಸ್, ಸೊ ಇದು ಯಾವ ರೀತಿ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸಿದೆ ಅನ್ನೋದು? ಅವಾಗ ನಮ್ಗಂತಿದ್ದು ಒಂದು ಇನ್ಕಮ್ನ ನಾವು ನಂಬ್ಕೊಂಡ್ರೆ ಲೈಫಲ್ಲಿ ಏನೂ ಸಾಧಿಸೋಕ್ಕಾಗಲ್ಲ. ಸೊ ಸೋರ್ಸಸ್ ಆಫ್ ಇನ್ಕಮ್ನ ನಾವು ಜಾಸ್ತಿ ಮಾಡ್ಕೋಬೇಕು ಅಂತ. ಹಾಯ್, ಹಲೋ, ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ಫ್ರೀಡಮ್ ಫಾರ್ಮಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಪವಿತ್ರ ಜೈನ. ಇವತ್ತು ನಾವು ನಿಮಗೆ ಒಬ್ಬ ಅಪರೂಪದ ಮಹಿಳಾ ಕೃಷಿಕರನ್ನ ಪರಿಚಯಿಸ್ತೀವಿ. ಇವರು ಉದ್ಯಮಿ ಕೂಡ. ಎಸ್, ಇವರ ಪರಿಚಯವನ್ನ ಮಾಡೋಣ. ಇನ್ಯಾಕ್ ತಡ, ಬನ್ನಿ ನಮ್ಮ ವಿಡಿಯೋವನ್ನ ಶುರು ಮಾಡೋಣ. ನೀವೇನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ಸೊ ವೀಕ್ಷಕರೇ, ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನಿಂದ ಬಂದಿರುವಂತಹ ತೇಜಸ್ವಿನಿ ಅವರು ನಮ್ಮ ಜೊತೆ ಇದ್ದಾರೆ, ಮಹಿಳಾ ಕೃಷಿಕರು ಕೂಡ. ಸೊ ಮಹಿಳಾ ದಿನಾಚರಣೆಯಂದು ಇವತ್ತು ಇವ್ರನ್ನ ಒಂದು ಇಂಟರ್ವ್ಯೂ ಮಾಡುವಂತಹ ಸದಾವಕಾಶ ನಮಗೆ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಮೇಡಮ್ ನಮಸ್ತೆ. ಮಹಿಳಾ ಕೃಷಿಕರು ತುಂಬಾ ವಿರಳ. ಸೊ ನಿಮ್ಮ ಪ್ರಕಾರ ಮಹಿಳಾ ಒಂದು ಕೃಷಿ ಭೂಮಿಯಲ್ಲಿ ಕೆಲಸ ಮಾಡ್ಬೋದು, ಇಲ್ಲ ಅಲ್ಲಿ ಏನಾದರೂ ಡೆವಲಪ್ ಮಾಡ್ಬೋದು ಅನ್ನುವಂಥದ್ದನ್ನ ಯಾವ ರೀತಿ ನೋಡ್ತೀರಾ? ಮೇಡಮ್, ಇದರಲ್ಲಿ ಮಹಿಳೆ ಮತ್ತು ಜೆಂಟ್ಸ್ ಎರಡರಲ್ಲೂ ಯಾವುದೇ ವ್ಯತ್ಯಾಸ ಬರಲ್ಲ. ಸೊ ಇಬ್ಬರು ಒಂದು ಈಕ್ವಲ್ ಅನ್ನುವಾಗ ಮಾಡಬೇಕು ಅನ್ನೋ ಮನಸ್ಥಿತಿನ ನಾವು ಹೊಂದಬೇಕೇ ಹೊರತು ನಾವು ಇದನ್ನು ಮಾಡಬಾರ್ದು ಅದನ್ನು ಮಾಡಬಾರ್ದು ಅಂತ ಕೂತ್ಕೊಂಡ್ರೆ ಈಗಿನ ಕಾಲದಲ್ಲಿ ಆಗಲ್ಲ. ಸೊ ಅದಕ್ಕೆ ಎರಡನ್ನೂ ಮ್ಯಾನೇಜ್ ಮಾಡ್ತಾ ನಾವು ಕೆಲಸ ಮಾಡ್ತಾ ಹೋಗ್ತಾ ಇದ್ದೀವಿ. ವಂಡರ್ಫುಲ್. ಸೊ ಮಹಿಳಾ ಕೃಷಿಕರಾಗಿ ನಿಮ್ಗೆ ಎಷ್ಟು ಹೆಮ್ಮೆ ಆಗುತ್ತೆ, ಮತ್ತೆ ಯಾವ ರೀತಿ ನೀವು ಅದೊಂದು ಐಡಿಯಾಲಜಿನ ಬದಲಾಯಿಸ್ಕೊಂಡ್ರಿ ಅನ್ನುವಂಥದ್ದು? 2.5 ವರ್ಷದಿಂದನೇ ಗೊತ್ತಾಗಿದೆ ನಮಗೆ. ಸೊ ಒಂದನ್ನ ಯಾವುದೇ ಒಂದು ಸೋರ್ಸಸ್ ಆಫ್ ಇನ್ಕಮ್ ನಂಬ್ಕೊಂಡು ಜನ ಬಂದಾಗ, ಈಗ ಬೆಂಗಳೂರನ್ನೇ ಬಿಟ್ಟು ಎಷ್ಟೊಂದು ಜನ ಆ ಒಂದು ಟೈಮಲ್ಲಿ ಕೆಲಸ ನಂಬ್ಕೊಂಡು ಬಂದಿದ್ದವರು ಮತ್ತೆ ಹಳ್ಳಿಗೆ ವಾಪಸ್ ಆದರು. ಸೊ ಎಷ್ಟೋ ಜನ ಬೀದಿಗೆ ಬಂದಿದ್ದು ಉಂಟು, ಎಷ್ಟೋ ಜನ ಸಾವನ್ನ ನೋಡಿದ್ದು ಉಂಟಾಗಿದೆ ನಾವು. ಸೊ ಅದರಿಂದ ನಾವೇನು ಕಲ್ತ್ವಿ, ನಮ್ಮ ಬಿಸ್ನೆಸ್ಸು ಪರ್ಪಸ್ಲಿ ಬಂದು ಸ್ಕೂಲ್ಸ್ ಐಟಮ್ ಸ್ಟೇಷ್ನರಿ ತುಂಬ ಹೆವಿ ಇತ್ತು. ಸೊ ಸ್ಕೂಲೇ ಓಪನ್ ಆಗಲಿಲ್ಲ ಅಂತಂದಾಗ ನಮಗೆ ಏನು ಮಾಡಬೇಕು ಅದನ್ನೋದು ಗೊತ್ತಾಗಲಿಲ್ಲ. ಆವಾಗ ನಮ್ಗಂತಿದ್ದು ಒಂದು ಇನ್ಕಮ್ನ ನಾವು ನಂಬ್ಕೊಂಡ್ರೆ ಲೈಫಲ್ಲಿ ಏನೂ ಸಾಧಿಸೋಕ್ಕಾಗಲ್ಲ. ಸೊ ಸೋರ್ಸಸ್ ಆಫ್ ಇನ್ಕಮ್ನ ನಾವು ಜಾಸ್ತಿ ಮಾಡ್ಕೋಬೇಕು ಅಂತ. ಸೊ ಆವಾಗ ನಾವು ಗಮನ ಕೊಟ್ಟಿದ್ದೇನಪ್ಪ ಅಂದರೆ, ನಮ್ಮ ಹಳ್ಳಿಲಿರೋ ಜಮೀನು ಕಡೆ ಗಮನ ಕೊಟ್ಟು ಅದರಲ್ಲಿ ಏನು ಇಂಪ್ಲಿಮೆಂಟೇಷನ್ ಮಾಡ್ಬೋದು, ನಮಗೆ ದೂರನೂ ಜಾಸ್ತಿ ಇಲ್ಲದೆ ಇರೋದ್ರಿಂದ ನಾವು ಎರಡು ಕಡೆ ಮ್ಯಾನೇಜ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ನಾವು ಅಲ್ಲಿ ಕೃಷಿನ ಆಲ್ರೆಡಿ ನಮ್ಮ ಮಾವವ್ರು ಮಾಡಿದ್ರು, ಅದನ್ನು ನಾವೀಗ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಅವ್ರು ತೆಂಗು ಹಾಕಿದ್ರು, ಅದ್ರ ಮಧ್ಯೆ ನಾವು ಇವಾಗ ಸೀಬೆ ಮತ್ತು ನಿಂಬೆ ಹಾಕಿದ್ದೀವಿ. ಮತ್ತು ಇವಾಗ ಸರ್ದು ಆ್ಯಪ್ ಎಲ್ಲ ನೋಡಿ ಒಂದು 5 ಜೇನು ಪೆಟ್ಟಿಗೆನ ತಂದಿಟ್ಟಿದ್ದೀವಿ. ಸೊ ಅದರಲ್ಲಿ ಕಲಿತಾ ನೆಕ್ಸ್ಟ್ ಅದನ್ನು ಮತ್ತಷ್ಟು ಜಾಸ್ತಿ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಸೊ ಈ ಒಂದು ಏಳಿಗೆ ಫ್ರೀಡಮ್ ಆ್ಯಪ್ ಮೂಲಕ ಅಂತ ನೀವು ಹೇಳೋಕೆ ಇಷ್ಟಪಡ್ತೀರಾ? ಸೊ ಮೊದಲಿಗೆ ನಾನು ಹೇಳಬೇಕಂದ್ರೆ, ಫ್ರೀಡಮ್ ಆ್ಯಪ್ ಸಬ್ಸ್ಕ್ರಿಪ್ಷನ್ ಯಾವಾಗ ತೊಗೊಂಡಿದ್ದು ನೀವು? ಯಾವ ರೀತಿ ಆ ಜರ್ನಿ ಶುರುವಾಯಿತು? ಫ್ರೀಡಮ್ ಆ್ಯಪ್ ಸಬ್ಸ್ಕ್ರಿಪ್ಷನ್ ತೊಗೊಳಕ್ಕೆ ಮುಂಚೆನೇ ಸರ್ದು ನಾವು ವರ್ಕ್ಶಾಪ್ ಅಟೆಂಡ್ ಮಾಡಿದ್ವಿ. ಆವಾಗ ಅಟೆಂಡ್ ಮಾಡಿದ್ವಿ. ಅದಾದಮೇಲೆ ನಮಗೆ ಕರೋನಾದಿಂದಾಗಿ ಆವಾಗ ಫ್ರೀಡಮ್ ಆ್ಯಪ್ ಲಾಂಚ್ ಆಯಿತು. ಆವಾಗಲೇ ಫಸ್ಟೇ ತೊಗೊಂಡಿದ್ವಿ. ಅವಾಗ 1 ಇಯರ್ ತೊಗೊಂಡ್ವಿ, ಈಗ 5 ಇಯರ್ ತೊಗೊಂಡಿದ್ದೀವಿ ಟೋಟಲು. ಆವಾಗಿಂದ ಫ್ರೀಡಮ್ ಆ್ಯಪು ಮತ್ತು ಸರ್ದು ಲೈವ್ ಪ್ರೋಗ್ರಾಮ್ ಬರ್ತಾ ಇತ್ತಲ್ಲ, ಲೈವ್ ಪ್ರೋಗ್ರಾಮ್ನು ಅಟೆಂಡ್ ಮಾಡ್ತಿದ್ವಿ. ಸರ್ ಜೊತೆ ಲೈವಲ್ಲೂ ಮಾತಾಡಿದ್ದೀವಿ. ಮತ್ತು ಅವರು ಮದ್ದೂರ ಹತ್ರ ಯಾವುದೋ ಒಂದು ಹಳ್ಳಿಗೆ ಬಂದಿರೋ, ಆಗ ನೇರವಾಗಿ ಭೇಟಿನೂ ಕೂಡ ಮಾಡಿದ್ವಿ ಸರ್ನ. ಸೊ ಅದರಿಂದಾಗಿ ಯಾವುದೇ ಒಂದು ವ್ಯಕ್ತಿಗೆ ಒಂದು ಇನ್ಸ್ಪಿರೇಷನ್ ಅಂತ ಸಿಗುತ್ತೆ ಅಂತಂದರೆ ಫ್ರೀಡಮ್ ಆ್ಯಪಿಂದ ಸಿಕ್ಕಿದೆ ನಮ್ಮ ಲೈಫ್ಗೆ. ಸೊ ಅದನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತಾ ಇದ್ವಿ. ಖಂಡಿತ. ಸೊ ನೀವು ಮಹಿಳೆಯಾಗಿ ಉದ್ಯಮಿ ಆಗಿದ್ರಿ ಮೊದಲು, ಅದಾದ ನಂತರ ಕೃಷಿಯಲ್ಲೂ ನೀವು ಏಳಿಗೆ ಕಾಣಬೇಕು ಅನ್ನೋ ಕಾರಣಕ್ಕೆ ಫ್ರೀಡಮ್ ಆ್ಯಪ್ ಮೊರೆ ಹೋದ್ರಿ ಅಂತ ಹೇಳ್ಬೋದು. ಸೊ ಯಾವ ರೀತಿ ನೀವು ಮೊದಲನೇ ಕೋರ್ಸ್ ಯಾವುದನ್ನ ನೋಡಿದ್ರಿ? ಯಾವ ಒಂದು ಟೆಕ್ನಾಲಜಿ ಇಲ್ಲಾಂದ್ರೆ ಯಾವುದೊಂದು ಐಡಿಯಾಲಜಿಯನ್ನು ನೀವು ಇಂಪ್ಲಿಮೆಂಟ್ ಮಾಡಿದ್ರಿ? ನೋಡಿದ್ದೆ, ನಾವು ಹೇಳಿದ್ವಲ್ಲ ಈಗ ನಿಂಬೆ ಹಾಕಿದ್ದೀವಿ ಮಧ್ಯ ಅಂತಂತ. ಸೊ ನಾವು ಏನನ್ನು ಹಾಕ್ಬೋದು ಅಂತ ನೋಡ್ತಾ ಬಂದಾಗ ತೆಂಗು ಮಧ್ಯ ಅಂತ ಡಿಸ್ಟೆನ್ಸಲ್ಲಿ ಏನು ಹಾಕ್ಬೋದು, ಆವಾಗ ನಿಂಬೆ ಕೃಷಿ ಬಗ್ಗೆ ಇತ್ತು. ಸೊ ಅದನ್ನು ನೋಡಿದ್ವಿ. ಮತ್ತು ಸೀಬೆ ನಮ್ಮ ಒಂದು ವಾತಾವರಣಕ್ಕೆ ಯಾವುದು ಹೊಂದುತ್ತೆ ಅದನ್ನು ನೋಡಿ ನಾವು ತಂದಿವಾಗ ಹಾಕಿದ್ದೀವಿ. 1 ಎಕರೆಗೆ ಹಾಕಿದ್ದೀವಿ. ಸೊ ಅದೇನಾದರೂ ಒಳ್ಳೆ ಇದು ಬಂದರೆ ಮತ್ತೆ ಇನ್ನೊಂದು ನೆಕ್ಸ್ಟ್ ಮಧ್ಯ ಏನಿದೆ ಆ ಜಾಗಕ್ಕೆ ಹಾಕೋಣ ಅಂದ್ಕೊಂಡಿದ್ವಿ. ವೆರಿ ನೈಸ್. ಸೊ ಈ ಸಮಗ್ರ ಕೃಷಿ ಕೋರ್ಸ್ ಇನ್ನೇನನ್ನ ಕಲಿಸ್ತು ನಿಮಗೆ? ಸಮಗ್ರ ಕೃಷಿ ಕೋರ್ಸಿಂದ ನಾವು ಆಮೇಲೆ ಅಲ್ಲಿ ನಮ್ಮ ಜಮೀನಿಗೆ ಇದುವರೆಗೂ 2.5 ಇಯರ್ಸ್ ಆಗ್ತಾ ಬಂತು. ಸೊ ನಾವು ಯಾವುದೇ ಕೆಮಿಕಲ್ಲು, ಫರ್ಟಿಲೈಸರ್ ಈ ಥರದ್ದು ಯಾವುದೂ ಯೂಸ್ ಮಾಡಿಲ್ಲ, ಸಾವಯವ ಯೂಸ್ ಮಾಡೇ ಮಾಡ್ತಾಯಿದ್ದೀವಿ. ಸೊ
ಇವತ್ತಂತಾರೆ ಗ್ರೋತ್ ಏನು ಇಲ್ಲ ಎಲ್ಲ ಇದಾಗ್ತಾ ಇದೆ ಅಂತ, ಬಟ್ ನಮಗೆ ಡೆಫಿನೆಟ್ ಆಗಿ ನಂಬಿಕೆ ಇದೆ ಮುಂದೊಂದು ದಿನ ನಮ್ಗೆ ಅದರಿಂದ ಗ್ರೋತ್ ಸಿಗುತ್ತೆ ಅಂತ. ವೆರಿ ನೈಸ್. ಅಂಡ್ ಇನ್ನು ನೀವು ಅಂದ್ರೆ ಮಹಿಳಾ ರೈತರು ಇನ್ನೊಬ್ರು ಇದ್ದಾರೆ ಅನ್ನೋದಾದ್ರೆ ಅವ್ರೇನಾದ್ರೂ ಈ ಒಂದು ಕಾರ್ಯಕ್ರಮವನ್ನ ನೋಡ್ತಿದ್ದಾರೆ, ಈ ವಿಡಿಯೋವನ್ನ ನೋಡ್ತಾ ಇದ್ದಾರೆ ಅನ್ನುವಂಥದ್ದಾದಾಗ ನೀವೇನು ಹೇಳಕ್ ಇಷ್ಟಪಡ್ತೀರಾ ಮಹಿಳಾ ಕೃಷಿಕರಿಗೆ? ಮಹಿಳೆಯರು ಏನಪ್ಪಾ ಅಂತಂದ್ರೆ ಮನೇಲಿ ಜೆಂಟ್ಸ್ ಒಬ್ಬರೇ ಎಲ್ಲನೂ ಮಾಡ್ಕೊಳ್ತಾರೆ, ನಾವು ಮನೇಲಿದೆ ಅವ್ರಿಗೆ ಬೆನ್ನೆಲುಬಾಗಿ ನಾವು ಇದೀವಿ ಅಂತ ಅವ್ರ ಜೊತೆ ನಾವು ನಿಂತಾಗ ಯಾರೇ ಆಗ್ಲಿದ್ರು ಏನಾದರೂ ಒಂದು ಸಾಧನೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಅಟ್ಲೀಸ್ಟ್ ದೊಡ್ಡ ಮಟ್ಟದಲ್ಲಿ ಸಾಧನೆ ಆಗಲಿಲ್ಲ ಅಂದರೂ ನಮ್ಮ ಮನೇಲಿ ನಾವೊಂದು ಪೀಸ್ಫುಲ್ಲಾಗಿ ಇರೋಕ್ಕೆ ಅಂತಂದರೆ ಇಬ್ಬರು ಯಾವಾಗಲೂ ಜೊತೆಗೂಡಿದ್ರಷ್ಟೇ ಸಾಧ್ಯ ಆಗೋದು. ಸೊ ಮಹಿಳೆ ಅಂತ ನೋಡ್ದೇ ನಾವು ಯಾವುದೇ ಕೆಲಸನೂ ಮಾಡ್ಬೋದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ವೆರಿ ನೈಸ್. ಸೊ ಇನ್ನು ಜೇನು ಕೃಷಿ ಅಂತ ಹೇಳಿದ್ರೆ, ಸೊ ಜೇನು ಕೃಷಿಯಲ್ಲಿ ಯಾವ ರೀತಿ ನೀವು ಡೆವಲಪ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ, ಮತ್ತೆ ಯಾವ ರೀತಿ ಅದು ಶುರುವಾಗಿದ್ದು? ಮೊದಲನೇ ಪೆಟ್ಟಿಗೆ, ಎರಡನೇ ಪೆಟ್ಟಿಗೆ, ಈ ತರ ಅಂದ್ರೆ ಈಗ 5 ಪೆಟ್ಟಿಗೆ ತಗೊಂಡ್ ಬಂದು ಇಟ್ಕೊಂಡಿದ್ದೀರಾ, ಬಟ್ ಅದನ್ನ ಹೆಂಗ್ ಪ್ಲಾನಿಂಗ್ ಮಾಡಿದ್ರಿ? ಮೇಡಮ್ ನಾವು ತಿಳುವಳಿಕೆ ಇಲ್ಲದೇ ಜಾಸ್ತಿನೇ ತಗೊಬರ್ಬೇಕು ಅಂತ ನಾವು ಫಸ್ಟ್ ಅಂದ್ಕೊಂಡ್ವಿ. ಆಮೇಲೆ ಅಲ್ಲಿ ಹೋದ್ಮೇಲೆ ಒಂದು ಪ್ಲಾನಿಂಗ್ ಬಂತು ನಮಗೆ. ನಾವು ಫಸ್ಟ್ ಇವಾಗ ಲರ್ನರು ಫಸ್ಟ್ ಹೋಗಿ, ಈಗ ನಮ್ಮ ರೈತರು ಮಾಡೋ ತಪ್ಪೇನಪ್ಪ ಅಂದರೆ ಯಾರೋ ಹೇಳ್ತಾರೆ 50 ಪೆಟ್ಟಿಗೆಯಿಂದ ಎಷ್ಟು ಸಂಪಾದನೆ ಮಾಡಿದ್ವಿ ಅಂತ. ಸೊ ನಾವು ಅದನ್ನು ಇಟ್ಕೊಂಡು ಹೋಗಿ ತಲೆಯಲ್ಲಿ ಹೋಗಿದ್ದು ಇಲ್ಲ, ಅದು ತಪ್ಪು, ಅಲ್ಲೇ ರೈತರು ಸೋಲೋದು. ಸೊ ನಾವು ಫಸ್ಟ್ ಒಂದು 5 ಪೆಟ್ಟಿಗೆ ತಂದಿಟ್ಟು ಅದರಿಂದ ಕಲಿಬೇಕು, ಅದರಲ್ಲಿ ಏನು ತಪ್ಪಾಗುತ್ತೆ, ಏನು ಮಾಡಿದ್ರೆ ಸರಿ ಹೋಗುತ್ತೆ, ಅದನ್ನು ಕಲ್ತಾಗ ಅಷ್ಟೇ ರೈತರು ಮುಂದಕ್ಕೆ ಬರೋಕ್ಕೆ ಸಾಧ್ಯ ಆಗೋದು. ಸೊ ಅದಕ್ಕೆ ನಾವೇನು ಮಾಡಿದ್ವಿ, ಜಸ್ಟ್ ಇವಾಗ ಒಂದು 5 ಪೆಟ್ಟಿಗೆ ಮಾತ್ರ ತಂದಿಟ್ಕೊಂಡಿದ್ದೀವಿ. ನೆಕ್ಸ್ಟ್ ಅದರಿಂದ ಎಲ್ಲಿ ತಪ್ಪಾಗುತ್ತೆ ಏನು ತಿಳಿದು ಅದನ್ನು ಇಂಪ್ಲಿಮೆಂಟ್ ಮಾಡು. ನಮ್ಮ ವಾತಾವರಣಕ್ಕೆ ತಕ್ಕಂಗೆ ಎಲ್ಲ ವಾತಾವರಣನೂ ಒಂದೇ ರೀತಿ ಇರಲ್ಲ. ಸೊ ನಮ್ಮ ವಾತಾವರಣಕ್ಕೆ ತಕ್ಕಂಗೆ ನಾವು ಹೆಂಗೆ ಇಂಪ್ಲಿಮೆಂಟ್ ಮಾಡ್ಕೋಬೋದು ಅದನ್ನು ಅಂತ ಕಲಿಯೋದಕ್ಕೋಸ್ಕರ ನಾವು ಇವಾಗ 5 ಪೆಟ್ಟಿಗೆ ತಂದಿಟ್ಟು. ಸೊ ನೀವು ಜೇನು ಕೃಷಿ ಈಗಾಗಲೇ ಶುರು ಮಾಡಿದ್ರ, ಇದು ನಿಮ್ಗೆ ಯಾವ ರೀತಿ ಬೆಳೆಗೆ ಸಹಾಯ ಆಗಿರ್ಬೋದು, ಇಲ್ಲಾಂದ್ರೆ ನಿಮ್ಮ ಒಂದು ಜಮೀನಿಗೆ ಸಹಾಯ ಆಗ್ತಿರೋದು ಇರ್ಬೋದು, ಇಲ್ಲ ಜೇನು ಯಾವ ರೀತಿ ಅಲ್ಲಿ ಒಂದು ಕಲೆಕ್ಟ್ ಆಗ್ತಾ ಇದೆ ಅನ್ನುವಂಥದ್ದು? ಮೇಡಮ್ ಇವಾಗ ಏನಂದರೆ ಅಲ್ಲಿ ನಮಗೆ 3 ರೀತಿಯಾದಂಥ ಹೆಲ್ಪ್ ಆಗುತ್ತೆ. ಒಂದು, ನಮ್ಮ ಬೆಳೆಗೇನೆ ಪರಾಗ ಜಾಸ್ತಿಯಾಗಿ ಅಲ್ಲಿ ಡೆವಲಪ್ಮೆಂಟ್ ಜಾಸ್ತಿ ಆಗುತ್ತೆ ಅಂತಂದರೆ ನಮಗೆ ಅಲ್ಲಿ ಫಲ ಕೊಡೋದಾಗಿರೋದು ಅದು ಜಾಸ್ತಿ ಆಗ್ತದೆ. ಒಂದು 25% ಜಾಸ್ತಿ ಗ್ರೋತನ್ನು ನಾವು ಕಾಣ್ತೀವಿ. ಮತ್ತು ಅದರಿಂದ ಜೇನು ನಮ್ಮದೇ ಡಿಸ್ಟ್ರಿಬ್ಯೂಷನ್ ಇರೋದ್ರಿಂದ ಅಲ್ಲಿ ಸಿಗುವಂಥ ಜೇನನ್ನು ನಾವೆಲ್ಲೋ ಹೋಗಿ ಮಾರಬೇಕು ಆ ಥರದ್ದು ಯಾವುದೂ ಇದಿರಲ್ಲ. ಸೊ ನಮ್ಮಲ್ಲಿ ಅದರಲ್ಲೂ ಆರ್ಗ್ಯಾನಿಕಲಿ ಸಿಗುತ್ತೆ ಅನ್ನೋದಾದರೆ, ಈಗ ನಾವು ಒಂದು ಜನಕ್ಕೆ ಒಂದು ಒಳ್ಳೇದು ಕೊಡ್ತಾಯಿದ್ದೀವಿ, ಒಂದು ಬಿಸ್ನೆಸ್ ಜೊತೆಗೆ ಒಂದು ಒಳ್ಳೇದು ಕೊಡ್ತಾಯಿದ್ದೀವಿ ಅನ್ನೋ ಸಮಾಧಾನವೂ ಕೂಡ ನಮಗಿರುತ್ತೆ. ಅದರಿಂದ ನಮಗೂ ಒಂದು ಹಣಕಾಸು ವಿಚಾರದಲ್ಲಿ ದೊಡ್ಡ ಮಟ್ಟದಿಲ್ಲ ಅಂತಂದ್ರೂ ಸಣ್ಣ ಮಟ್ಟದಲ್ಲಾದ್ರೂ ನಮ್ಗೆ ಅದು ಸಹಾಯ ಆಗುತ್ತೆ ಅನ್ನೋದು. ವೆರಿ ನೈಸ್. ಸೊ ಕೃಷಿಯನ್ನ ಹೊರತುಪಡಿಸಿ ಯಾವ ಉದ್ಯಮ ಮಾಡ್ತಿದ್ದೀರಾ? ನಮ್ದು ಡಿಸ್ಟ್ರಿಬ್ಯೂಷನ್ ಇದೆ ಮೇಡಮ್. ಮತ್ತೆ ಯಾವ ರೀತಿ ನೀವು ಆ ಉದ್ಯಮದ ಸಂಬಂಧಪಟ್ಟಂತಹ ಕೋರ್ಸ್ಗಳೇನಾದ್ರೂ ನೋಡಿ ಡೆವಲಪ್ಮೆಂಟ್ ಆಗಿದೆಯಾ? ಮೇಡಮ್ ಡಿಸ್ಟ್ರಿಬ್ಯೂಷನ್ ಇದೆ. ಆ ಡಿಸ್ಟ್ರಿಬ್ಯೂಷನಿಂದ ನಾವು ಇಲ್ಲಿ ಆ್ಯಪನ್ನು ನೋಡಿ ಅಂತ ಸರ್ನ ಒಂದು ಕೆಲವೊಂದು ಮಾತುಗಳನ್ನ ಕೇಳಿ ನಮ್ಗೆ ಗೊತ್ತಾಗಿರೋಂಥದ್ದು ಏನಪ್ಪ ಅಂದರೆ, ನಾವೊಂದು ಯಾವುದೇ ಕ್ಷೇತ್ರದಲ್ಲಿ ಡೆವಲಪ್ ಆಗಬೇಕು ಅಂತಂದರೆ ಆ ಒಂದು ಕಾಲಕ್ಕೆ ಯಾವ ರೀತಿ ಬದಲಾಗಬೇಕು, ಆ ಬದಲಾವಣೆ ಇದ್ದರಷ್ಟೇ ನಾವು ಉಳ್ಕೊಳ್ಳೋಕ್ಕೆ ಸರ್ವೈವಲ್ ಆಗೋಕ್ಕೆ ಸಾಧ್ಯ ಆಗೋದು. ಯಾರು ಆ ಕಾಲಕ್ಕೆ ತಕ್ಕಂಗೆ ಅಪ್ಡೇಟ್ ಆಗಲ್ಲ, ಸೊ ಯಾರು ಸರ್ವೈವಲ್ ಆಗೋಕ್ಕಾಗಲ್ಲ. ಸೊ ಅದೊಂದಂತೂ ನಾನು ಈ ಫ್ರೀಡಮ್ ಆ್ಯಪಿಂದ ಕಲ್ತಿದ್ದೆ. ವೆರಿ ನೈಸ್. ಇನ್ನು ನೀವು ಈ ಒಂದು ಆ್ಯಪನ್ನು ಯಾವ ರೀತಿ ನೋಡ್ತೀರಾ, ಅಂದರೆ ಯಾವ ರೀತಿ ಇದು ಸಹಕಾರ ಆಗ್ತಾ ಇದೆ ಜನರಿಗೆ ಅನ್ನುವಂಥದ್ದು? ತುಂಬಾ ಸಹಕಾರ ಆಗುತ್ತೆ. ಈಗ ಕೆಲವೊಂದು ನಾನು ಇದನ್ನು ಹೇಳಕ್ಕೆ ಇಷ್ಟಪಡ್ತೀನಿ, ನೀವು ಕೆಲವೊಂದು ನ್ಯೂಸ್ ಚಾನಲ್ ಆ್ಯಪ್ ಬಗ್ಗೆ ತಪ್ಪು ಮಾಹಿತಿ ಎಲ್ಲನೂ ಬಂದದ್ದುಂಟು. ನಾವು ಅವಾಗ ನೋಡಿ ಎಂತೆಂಥ ತಪ್ಪೆಲ್ಲ ಮಾಡೋರಿದ್ದಾರೆ. ಸೊ ಆ ತಪ್ಪು ಅಂತ ಗೊತ್ತಾದ್ಮೇಲೆ ಹಂಗಾದ್ರೆ ಸರಿ ಯಾವುದು ಅಂತ ಅವರು ತೋರಿಸ್ಬೋದಾಗಿತ್ತು. ಸೊ 100 ಜನ ತಪ್ಪು ಮಾಡೋರು ನಡೆಯುವ ಒಬ್ಬರು ಒಳ್ಳೇದು ಮಾಡೋರಿದ್ದಾಗ ಅಂಥವ್ರ ಬಗ್ಗೆ 1000 ಜನ 1000 ಮಾತಾಡ್ತಾರೆ. ಸೊ ಅದಕ್ಕಿಂತ ಹೆಚ್ಚಾಗಿ ನಮ್ಗೆ ಹೆಲ್ಪ್ ಆಗಿದೆ. ಹೆಲ್ಪ್ ಅಂತ ಅನ್ನೋದಕ್ಕಿಂತ ನಮಗೆ ಒಂದು ದಾರಿ ದೀಪ ಅಂತ ಹೇಳ್ಬೋದು. ಈಗಿನ ಕಾಲದಲ್ಲಿ ಪಕ್ಕದ ಮನೆಯವರೇ ಹೇಳ್ಕೊಡಲ್ಲ ಅವ್ರ ಸಕ್ಸಸ್ಗೆ ಏನು ದಾರಿ ಅಂತ. ನನಗೆ ಗೊತ್ತಿಲ್ಲ ಕಣ, ಅದು ಹಂಗಾಗ್ಬಿಡ್ತೀವಿ ಹಿಂಗೆ. ಸೊ ಅದನ್ನು ಸರ್ ಮಾಡ್ತಾ ಇದ್ದಾರೆ, ಅವ್ರಿಗೆ ನಮ್ಮ ಕೃತಜ್ಞತೆಯನ್ನು ಹೇಳಕ್ಕೆ ಇಷ್ಟ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು ಅಭಿಮಾನಕ್ಕೆ ನಾವು ಕೂಡ ಚಿರಋಣಿ ಅಂತ ಹೇಳ್ಬೋದು. ಇನ್ನು ನೀವು ಅಂದರೆ ಅಶ್ವಿನಿ ಅವರೇ, ಯಾವ ರೀತಿ ಈ ಒಂದು ಆ್ಯಪ್ ಇಲ್ಲಿರುವಂತಹ ಕೋರ್ಸ್ಗಳಿರ್ಬೋದು, ಇಲ್ಲಿ ಬಿಸ್ನೆಸ್ ರಿಲೇಟೆಡ್, ಫಾರ್ಮಿಂಗ್ ರಿಲೇಟೆಡ್ ಅಥವಾ ಏನು ಪರ್ಸನಲ್ ಫೈನಾನ್ಸ್, ಸೊ ಇದು ಯಾವ ರೀತಿ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸಿದೆ ಅನ್ನುವಂಥದ್ದು? ಖಂಡಿತ ದಿಕ್ಕು ಅಂತಂದರೆ ನಾನು ಅವಾಗಲೇ ಹೇಳ್ದಾಗೆ ಇನ್ಕಮ್ ಆಫ್ ಸೋರ್ಸಸ್, ಅದರಿಂದ ನಾವು 3 ಇನ್ಕಮ್ನ ಜಾಸ್ತಿ ಕ್ರಿಯೇಟ್ ಮಾಡ್ಕೊಳಕ್ಕಾಯ್ತು. ಒಂದು ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ, ಮತ್ತು ಈ ಕಡೆ ಜಮೀನಿ ಕಡೆ, ಮತ್ತು ನಮ್ಮದು ಡಿಸ್ಟ್ರಿಬ್ಯೂಷನ್. ಸೊ 3 ಇನ್ಕಮ್ಮನ್ನ ನಾವು ಈಗ ಆಲ್ರೆಡಿ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ನನ್ನ ಪ್ಲ್ಯಾನ್ ಇರೋದೇನಪ್ಪ ಅಂದರೆ, ಒಂದು ಆರ್ಗ್ಯಾನಿಕಲ್ಲಿ ನಮ್ಮದೇ ಒಂದು ಜಮೀನಲ್ಲಿ ಇನ್ನೂ ಕೆಲವೊಂದು ಆರ್ಗ್ಯಾನಿಕ್ ಪ್ರಾಡಕ್ಟ್ನ ಬೆಳೆದು ನಾವೇ ಜನಕ್ಕೆ, ನಮ್ಮದೇ ಒಂದು ಶಾಪ್ ಇರೋದ್ರಿಂದ ಸೊ ಅದನ್ನು ಜನಕ್ಕೆ ತಲುಪಿಸೋದು ಒಂದು ಉದ್ದೇಶ ನಮ್ಮದಾಗಿ. ವಂಡರ್ಫುಲ್. ಅಂದರೆ ಈಗ ಕೂಡ ಅಂದರೆ
ಒಬ್ಬ ಕೃಷಿಕ ಯಾವ ರೀತಿ ಒಬ್ಬ ಕೃಷಿ ಉದ್ಯಮಿ ಆಗ್ಬೋದು ಅನ್ನುವಂಥದ್ದನ್ನೇ ನಾವು ಕೂಡ ಕಾನ್ಸಂಟ್ರೇಟ್ ಜಾಸ್ತಿ ಮಾಡ್ತಾ ಇದೀವಿ ಅನ್ನುವಂಥದ್ದು. ಅಂದ್ರೆ ಒಬ್ಬ ರೈತ ನೇರ ಮಾರುಕಟ್ಟೆಯನ್ನ ಸೃಷ್ಟಿಸ್ಕೊಳ್ಳಿ, ಆ ಒಂದು ಜ್ಞಾನವನ್ನ ಹೆಚ್ಚಿಸ್ಕೊಳ್ಳಿ, ಜೊತೆಗೆ ಆದಾಯವನ್ನ ಹೆಚ್ಚಿಸ್ಕೊಳ್ಳಿ ಅನ್ನೋದಷ್ಟೇ ಈ ಒಂದು ಉದ್ದೇಶ ಅಂತ ಹೇಳ್ಬೋದು. ಸೊ ಜನ ಯಾಕೆ ಒಬ್ಬ ರೈತರಾಗಿರ್ಬೋದು ಇಲ್ಲ ಬಿಸ್ನೆಸ್ ಪರ್ಸನ್ ಇರ್ಬೋದು, ಯಾಕೆ ಫ್ರೀಡಮ್ ಆ್ಯಪನ್ನ ಡೌನ್ಲೋಡ್ ಮಾಡಬೇಕು ಅಂತ ನಿಮಗನ್ಸುತ್ತೆ? ಖಂಡಿತ ಮೇಡಮ್, ನಾವು ಎಲ್ಲಿ ತಪ್ಪು ಮಾಡ್ತಾ ಇದ್ದೀವಿ ಅಂತ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು ಅಂದ್ರೆ ಅಟ್ಲೀಸ್ಟ್ ನಾವು ತಪ್ಪು ಮಾಡಿಬಿಟ್ಟು ಅದನ್ನು ಅಷ್ಟಕ್ಕೆ ಬಿಟ್ಬಿಟ್ರೆ ಏನೂ ಆಗಲ್ಲ. ಎಲ್ಲಿ ತಪ್ಪು ಮಾಡ್ತಾ ಇದೀವೋ ಅದು ತಪ್ಪಿಗೆ ಪರಿಹಾರ ಏನು ಅನ್ನೋಂಥದ್ದು ತಿಳ್ಕೊಳ್ಬೇಕಾದ್ರೂ ನಾವು ಫ್ರೀಡಮ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಕೆಲವೊಂದು ವಿಚಾರ ಏನಿದೆ ತಿಳಿಸೋಕ್ಕೆ ತುಂಬ ಮಾಧ್ಯಮಗಳಿದ್ದಾವೆ. ಆದರೆ ಅದನ್ನು ಸರಿಯಾದ ದಾರಿಯಲ್ಲಿ ತಗೊಂಡು ಹೋಗ್ಬೇಕು ಅಂದರೆ ಫ್ರೀಡಮ್ ಆ್ಯಪ್ ಖಂಡಿತ ತುಂಬ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್, ನಿಮ್ಮ ಒಂದು ಸಮಯವನ್ನು ಹಂಚ್ಕೊಂಡ್ರಿ. ಜೊತೆಗೆ ಮಹಿಳಾ ಕೃಷಿಕರಾಗಿ ಇನ್ನಿತರ ಮಹಿಳೆಯರಿಗೂ ಒಂದು ಸ್ಫೂರ್ತಿಯನ್ನ ತುಂಬ್ತಾ ಇದ್ದೀರಾ. ಜೊತೆಗೆ ನೀವು 3 ದಿಕ್ಕಿನ ಆದಾಯವನ್ನ ನೀವಾಗಲೇ ಸೃಷ್ಟಿಸ್ಕೊಂಡಿದ್ದೀರಾ ಅನ್ನುವಂಥದ್ದು, ವಿಚ್ ಇಸ್ ವೆರಿ ವೆರಿ ಗುಡ್ ಆ್ಯಂಡ್ ಕಮೆಂಡಬಲ್ ಅಂತ ಹೇಳ್ಬೋದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಂದು ಸಮಯಕ್ಕಾಗಿ. ಥ್ಯಾಂಕ್ ಯು. ಸೊ ವೀಕ್ಷಕರೇ, ನೋಡಿದ್ರಲ್ಲ, ತೇಜಸ್ವಿನಿ ಅವರು ಮಹಿಳಾ ಕೃಷಿಕರಾಗಿ ಜೊತೆಗೆ ಉದ್ಯಮವನ್ನು ಕೂಡ ಮಾಡಿಕೊಂಡು ತಮ್ಮ ಆದಾಯದ ಮಾರ್ಗಗಳನ್ನ ಹೆಚ್ಚಿಸ್ಕೊಂಡಿದ್ದಾರೆ. ಇದಾಗಿದ್ದು ಫ್ರೀಡಮ್ ಆ್ಯಪ್ ನಿಂದ ಅಂತಾನೆ ಹೇಳ್ಬೋದಲ್ವಾ. ಸೊ ನೀವು ಕೂಡ ನಿಮ್ಮ ಆದಾಯದ ಮಾರ್ಗವನ್ನ ಹೆಚ್ಚಿಸ್ಕೊಳ್ಬೇಕು, ನಿಮ್ಮ ಕೃಷಿ ಭೂಮಿಯಲ್ಲಿ ಒಳ್ಳೆ ಏಳಿಗೆಯನ್ನ ಕಾಣಬೇಕು ಅಂದ್ರೆ ಫ್ರೀಡಮ್ ಆ್ಯಪ್ ಅನ್ನ ಡೌನ್ಲೋಡ್ ಮಾಡಿ. ಯಾಕಂದ್ರೆ ಅದರಲ್ಲಿರುವಂತಹ ಕೃಷಿಗೆ ಸಂಬಂಧಪಟ್ಟ ಕೋರ್ಸ್ಗಳು ನಿಮ್ಮ ಜೀವನದ ದಿಕ್ಕನ್ನ ಬದಲಾಯಿಸುತ್ತೆ, ಆದಾಯದ ಮಾರ್ಗವನ್ನು ಹೆಚ್ಚಿಸುತ್ತೆ ಅಂತ ಹೇಳ್ತಾ ಫ್ರೀಡಮ್ ಆ್ಯಪ್ ಅನ್ನ ಡೌನ್ಲೋಡ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದೀವಿ. ಇದನ್ನ ಹೇಳ್ತಾ ನಾನು ಹೋಗಿ ಬರ್ತೀನಿ. ನಮಸ್ತೆ.